ವಿನಯ್ ಅವರು ನಾಮಿನೇಟ್ ಮಾಡುವ ಅಧಿಕಾರವನ್ನು ಸಂಗೀತ ಅವರಿಗೆ ಕೊಟ್ಟರು. ಆಮೇಲೆ ತಾವು ನಾಮಿನೇಟ್ ಮಾಡಿದ್ರು ಕಾರ್ತಿಕ್ ಅವ್ರನ್ನ, ಅಂದ್ರೆ ನಿಮ್ದು ಗ್ರಾಫ್ ಕೆಳಗಿಳಿತಿದೆ ಅಂತ ಹೇಳಿ ಒಂದು ಕಾರಣವನ್ನು ಕೊಟ್ಟು ನಾಮಿನೇಟ್ ಮಾಡಿದ್ರಲ್ಲ, ಆ ಒಂದು ಇದಕ್ಕೆ ತುಂಬಾ ಜನ ಕಮೆಂಟ್ಸ್ ಹಾಕಿದ್ದಾರೆ. ಯಾವ ತರ ಕಮೆಂಟ್ಸ್ ಹಾಕಿದ್ದಾರೆ ಅಂತ ಹೇಳಿ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಕಾರ್ತಿಕ್ ಕಮ್ ಬ್ಯಾಕ್ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ಕಾರ್ತಿಕ್ ಅವ್ರಿಗೆ ತುಂಬಾ ಜನ ಸಪೋರ್ಟ್ ಮಾಡಕತ್ತಿದಾರ. ಆಮೇಲೆ ಇನ್ನೊಬ್ರು ಏನ್ ಹೇಳಿದಾರಪ್ಪ ಅಂತಂದ್ರೆ, ಕಾರ್ತಿಕ್ ಅವ್ರ ತರ ಆಡೋರು ಯಾರು ಇಲ್ಲ ಬಿಡಿ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ಬೋದು ಅಂತಾನೆ ಹೇಳಿದ್ದಾರೆ. ಆಮೇಲೆ ಯಾರ ಮುಂದೆ ಏನೇ ಆಡಿದ್ರು ಕೂಡ ನಾವು ಮಾತ್ರ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಕೂಡ ಕಮೆಂಟ್ ಅಲ್ಲಿ ಹೇಳಿದಾರ. ಆಮೇಲೆ ನಾಮಿನೇಟ್ ಮಾಡಿದ್ರಲ್ವಾ ಕಾರ್ತಿಕ್ ಅವ್ರನ್ನ, ಆ ಒಂದು ಇದರಿಂದಾಗಿ ಅವ್ರು ನಿಮ್ದೇ ಒಂದು ವೋಟ್ ವೇಸ್ಟ್ ಆಯ್ತು. ನಾವ್ ಏನೇ ಇದ್ರು ಕೂಡ ಕಾರ್ತಿಕ್ ಅವ್ರಿಗೆ ಸಪೋರ್ಟ್ ಮಾಡೋದು, ಕಾರ್ತಿಕ್ ಅವ್ರಿಗೆ ವೋಟ್ ಮಾಡೋದು ಅಂತ ಹೇಳಿ ಕೂಡ ಕಮೆಂಟ್ ಅಲ್ಲಿ ಹೇಳಿದಾರ. ಇನ್ನು ನೆಕ್ಸ್ಟ್ ಕಮೆಂಟ್ ಗಳಿಗೆ ಹೋಗೋಣ ಬನ್ನಿ. ಎಲ್ಲಾ ಹುಡುಗಿರ ಜೊತೆ ಫ್ಲರ್ಟ್ ಮಾಡಿ ಸ್ಕ್ರೀನ್ ಸ್ಪೇಸ್ ತಗೊಳ್ಳೋರ್ ಮುಂದೆ ನೀನು ಗೆದ್ದು ಬರ್ತೀಯ ಸಂಗೀತ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ಸಂಗೀತ ಅವ್ರಿಗೂ ಕೂಡ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಗೊತ್ತಿದೆ ಅಲ್ವಾ, ಕಾರ್ತಿಕ್ ಅವರು ಮತ್ತೆ ಸಂಗೀತ ಅವರು ಎಷ್ಟು ಒಳ್ಳೆ ಫ್ರೆಂಡ್ಸ್ ಇದ್ರು ಅಂತ ಹೇಳಿ. ಬಟ್ ಈ ಮಧ್ಯೆ ಅವ್ರಿಬ್ಬರದು ಫ್ರೆಂಡ್ಶಿಪ್ ಎಲ್ಲ ಕಟ್ ಆಗಿದೆ. ಒಬ್ರನ್ನೊಬ್ರು ಮಾತಾಡಿಸ್ತಿಲ್ಲ, ಒಬ್ರಿಗೊಬ್ರು ಸೇರ್ತಿಲ್ಲ, ಒಬ್ರೊಬ್ರು ಮನಸ್ತಾಪ ಏನಿತ್ತೋ ಅದು ದೂರ ಆಗವಲ್ತ ಅಂತಾನೆ ಹೇಳ್ಬೋದು. ಅದಕ್ಕೆ ತುಂಬಾ ಜನ ಕೂಡ ಇದನ್ನೇ ಹೇಳಿದ್ದಾರೆ, ಏನಂತಂದ್ರ ನೀವು ಗೆದ್ದು ಬರ್ತೀರಾ ಅಂತ ಹೇಳಿ. ಕಾರ್ತಿಕ್ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿದಾರ, ಆಮೇಲೆ ಸಂಗೀತ ಅವ್ರಿಗೂ ಸಪೋರ್ಟ್ ಮಾಡಿದಾರ. ಇನ್ನು ವಿನಯ್ ಅವ್ರಿಗೂ ಯಾವ ತರ ಕಮೆಂಟ್ಸ್ ಬಂದಿದೆ ಅಂತ ಹೇಳಿ ಹೇಳ್ತೀನಿ ಬನ್ನಿ. ಇಷ್ಟು ದಿನ ಈ ಬಿಗ್ ಬಾಸ್ ಮನೆಯಲ್ಲಿ ಎಲ್ರು ವಿನಯ್ ಅವ್ರಿಗೆ ಬಕೆಟ್ ಹಿಡಿತಿದಾರ ಅಂತ ಅನ್ಕೊಂಡಿದ್ವಿ. ಆದ್ರ ಅವರೇ ಇವಾಗ ಸಂಗೀತ ಅವ್ರಿಗೆ ಬಕೆಟ್ ಹಿಡಿಯಕತ್ತಾರ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ಇಷ್ಟು ದಿನ ವಿನಯ್ ಅವ್ರನ್ನ ಆನೆ ಅಂತ ಹೇಳಿ ಅನ್ಕೊಳ್ಳೋದಾಗ್ಲಿ, ಆನೆ ಅಂತ ಹೇಳಿ ಹಂಚ್ಕೊಳ್ಳೋದಾಗ್ಲಿ ಎಲ್ಲ ಮಾಡ್ತಿದ್ರು. ಬಟ್ ಇವಾಗ ವಿನಯ್ ಅವರೇ ಸಂಗೀತ ಅವ್ರಿಗೆ ಹೋಗ್ಬಿಟ್ಟು ಬಕೆಟ್ ಹಿಡಿಯಕತ್ತಾರ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ಅವ್ರ ನಿನ್ನೆ ಮೊನ್ನೆ ಎಲ್ಲ ನೀವು ನೋಡಿದ್ರಲ್ವಾ ವಿನಯ್ ಅವ್ರ ಆಟ ಕೂಡ, ಅದು ಜನಕ್ಕೆ ಏನ್ ಅನ್ಸಿದೇನೋ ಅವರು ಕಮೆಂಟ್ ಅಲ್ಲಿ ಹೇಳಿದಾರ. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಕಾರ್ತಿಕ್ ಸಂಗೀತನ ನಾಮಿನೇಟ್ ಮಾಡಿದ, ಎಲ್ಲರೂ ಅಷ್ಟೇ ಜೊತೆಗಿದ್ದಾಗ ಮಾತ್ರ ಫ್ರೆಂಡ್ಸ್ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ಇಲ್ಲಿ ಸಂಗೀತ ಮತ್ತೆ ಕಾರ್ತಿಕ್ ಅವ್ರ ಮಧ್ಯೆ ಏನ್ ಮನಸ್ತಾಪ ಬಂದಿದೇನೋ ಅದು ಜಲ್ದಿ ದೂರ ಆಗ್ಲಿ ಅಂತ ಹೇಳಿ ಎಲ್ರಿಗೂ ಅನ್ಸಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಆ ಒಂದು ಮನಸ್ತಾಪದಿಂದ ಆ ಒಂದು ಅವ್ರಿಗೆ ಈಗೋ ಅದಂತ ಹೇಳಿ ಇವ್ರಿಗೆ ಈಗೋ ಅದಂತ ಹೇಳಿ ಅವರು ಇದೇ ತರ ನಡೀತಿದೆ ಅಲ್ವಾ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಅದಕ್ಕೆ ಈಗ ಫ್ರೆಂಡ್ ಅಂತ ಹೇಳಿದ್ರು, ಬಟ್ ಫ್ರೆಂಡನ್ನೇ ನಾಮಿನೇಟ್ ಮಾಡಿದ್ರು, ಜೊತೆಗಿದ್ದಾಗ ಮಾತ್ರ ಫ್ರೆಂಡ್ಸ್, ಇಲ್ಲಾಂದ್ರೆ ಇಲ್ಲ ಅನ್ನೋ ತರ ಕಮೆಂಟ್ ಅಲ್ಲಿ ಹೇಳಿದಾರ. ಸಂಗೀತ ಇಲ್ದೆ ಕಾರ್ತಿಕ್ ದೊಡ್ಡ ಝೀರೋ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ಕಾರ್ತಿಕ್ ಅವ್ರು ಹೇಳಿದ್ರು, ಸಂಗೀತ ಅವ್ರು ಇಲ್ಲ ಅಂದ್ರೆ ನಾನು ಯಾವ ದೊಡ್ಡ ಝೀರೋ ಆಗಲ್ಲ, ಏನಾಗಲ್ಲ, ನನ್ನ ಆಟ ನಾನು ಆಡಿ ತೋರಿಸ್ತೀನಿ ಅಂತ ಹೇಳಿ ಅವರು ಒಂದು ಆಟಕ್ಕೆ ಇಳಿದ್ರು ಅಂತಾನೆ ಹೇಳ್ಬೋದು. ಇದರಿಂದ ಜನ ಏನ್ ಹೇಳಕತ್ತಾರಪ್ಪ ಅಂತಂದ್ರೆ ಕಾರ್ತಿಕ್ ಸಂಗೀತ ಇಲ್ಲ ಅಂದ್ರೆ ದೊಡ್ಡ ಝೀರೋ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ನೋಡೋಣ ಮುಂದೆ ಯಾವ ತರ ಆಗುತ್ತೆ ಅಂತ ಹೇಳಿ, ಹೀರೋ ಆಗ್ತಾರ ಝೀರೋ ಆಗ್ತಾರ ಅಂತ ಹೇಳಿ. ಬಟ್ ಎಷ್ಟೋ ಅಭಿಮಾನಿಗಳಿಗೆ ಕಾರ್ತಿಕ್ ಅವರು ಹೀರೋ ಅಂತಾನೆ ಹೇಳ್ಬೋದು. ಅವರು ತುಂಬಾ ಪ್ರೀತಿಯಿಂದ ಪ್ರೋತ್ಸಾಹ ಮಾಡ್ತಿದ್ದಾರ, ಆಮೇಲೆ ಓಟ್ಗಳನ್ನ ಹಾಕ್ತಿದ್ದಾರ. ಆಮೇಲೆ ಕಾರ್ತಿಕ್ ಅಂದ್ರೆ ಬಿಡ್ತಾನೆ ಇಲ್ಲ ಜನ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಾರ್ತಿಕ್ ಅವರು ಅವಾಗಿನ್ಗಷ್ಟೇ ಅವ್ರ ಕೋಪದಿಂದ ಮಾತಾಡ್ತಾರ, ಆಮೇಲೆ ಮತ್ತೆ ಫ್ರೆಂಡ್ ಅಂದ್ರೆ ಫ್ರೆಂಡ್ ತರನೇ ಟ್ರೀಟ್ ಮಾಡ್ತಾರಲ್ವಾ, ಅದಕ್ಕೆ ಅವ್ರಿಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾರ ಅಂತಾನೆ ಹೇಳ್ಬೋದು. ಸಂಗೀತ ಅವಳ ದಾರಿಗೆ ಬಂದಾಯ್ತು ಅಂಡ್ ಯಾರನ್ನ ಎಲ್ಲಿ ಇಡ್ಬೇಕು ಅಂತ ಗೊತ್ತಾಗಿದೆ ಅಂತ ಹೇಳಿ ಸಂಗೀತ ಅವ್ರ ಪರ ಇಲ್ಲೊಂದು ಕಮೆಂಟ್ ಹೇಳಿದಾರ. ಸಂಗೀತ ಅವರು ಹೆಂಗ್ ಆಡ್ಬೇಕು ಹೆಂಗಿರ್ಬೇಕು ಅಂತ ಹೇಳಿ ದಾರಿಗೆ ಬಂದಿದಾರ ಅವರು. ಈಗ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನ ಎಲ್ಲಿ ಇಡ್ಬೇಕೋ ಅಲ್ಲೇ ಇಡಕತ್ತಾರ ಅಂತ ಹೇಳಿ ಕೂಡ ಕಮೆಂಟ್ ಅಲ್ಲಿ ಹೇಳಿದಾರ. ಸಿಂಪತಿ ತಗೊಳ್ಳೋವರ ಮುಂದೆ ನೀನು ಗೆದ್ದು ಬರ್ತೀಯ ಕಾರ್ತಿಕ್ ಬಾಸ್ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ಕಾರ್ತಿಕ್ ಅವ್ರಿಗಂದ್ರೆ ತುಂಬಾನೇ ಅಭಿಮಾನಿಗಳಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ತುಂಬಾ ಜನ ಅವರಿಗೆ ಕಮೆಂಟ್ಸ್ ಅಲ್ಲಿ ಒಳ್ಳೊಳ್ಳೆ ಮಾತುಗಳನ್ನೇ ಹೇಳ್ತಾ ಹೋಗ್ತಾರಲ್ವಾ. ಕಾರ್ತಿಕ್ ನಿನ್ಗೆ ಆಗ್ಬೇಕಿದೆಲ್ಲ, ನಿನ್ ಭಾವಿ ನೀನೇ ತೋಡ್ಕೊಂಡಿದೀಯಾ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ತಮ್ಮ ಭಾವಿಯನ್ನು ತಾವೇ ತೋಡ್ಕೊಂಡಿದಾರ. ಇದು ಆಗ್ಲೇಬೇಕಿತ್ತು ಕಾರ್ತಿಕ್ ಅವ್ರಿಗೆ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ಏನು ಮಾಡೋಕ್ಕಾಗಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಸಂದರ್ಭಗಳು ಮನುಷ್ಯನ ಚೇಂಜ್ ಮಾಡ್ತಾವಂತ ಹೇಳ್ತಾರಲ್ಲ, ಅದು ನಿಜ ಅಂತಾನೆ ಹೇಳ್ಬೋದು. ಆ ಒಂದು ಇದಕ್ಕೆ ಸಿಗೆ ಬಿದ್ದಿದ್ದಾರೆ ಕಾರ್ತಿಕ್ ಅವ್ರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವರು ತಮ್ಮ ಆಟ ತಾವು ಆಡಕತ್ತಿದ್ದಾರೆ. ಬಟ್ ಸಂಗೀತ ಅವ್ರ ಬಗ್ಗೆ ಅವ್ರಿಗೆ ತುಂಬಾನೇ ಮನಸ್ತಾಪ ಆಗಿದೆ. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಹೇಳಿದ್ರಲ್ವಾ, ಸಂಗೀತ ಇಲ್ಲ ಅಂದ್ರೆ ನೀವೇನಿಲ್ಲ, ಸಂಗೀತ ಅವ್ರ ಇಲ್ಲ ಅಂದ್ರೆ ನೀವೇನಿಲ್ಲ, ಸಂಗೀತ ಅವರೇ ನಿಮ್ ತಲೆಗೆ ತುಂಬ್ತಾರ ಅಂತೆಲ್ಲ ಹೇಳಿದ್ರ. ಅದಕ್ಕೆಲ್ಲಕ್ಕೂ ಕತ್ರಿ ಬೀಳ್ಬೇಕಂತ ಹೇಳಿ ಅವರಿಂದ ದೂರ ಇದ್ದಾರ ಅಂತಾನೆ ಹೇಳ್ಬೋದು. ಬಟ್ ಜನ ನೋಡಿದ್ರೆ ಈ ತರ ಹೇಳಕತ್ತಾರ. ನೋಡೋಣ ನೆಕ್ಸ್ಟ್. ಏನ್ರಿ ಬಿಗ್ ಬಾಸ್ ಅವ್ರೆ,
ನೀವು ಬೇರೆಯವ್ರನ್ನ ನಾಮಿನೇಟ್ ಮಾಡ್ಬೇಕಂತ ಹೇಳಿ ಕೊಟ್ರೆ ಅವರುಗಳು ಸಂಗೀತ ಮತ್ತೆ ಪ್ರತಾಪ್ಗೆ ಕೊಡ್ತಾರೆ. ಯಾಕಂತಂದ್ರೆ ಎಲ್ರ ಮುಂದೆ ಪ್ರತಾಪ್ ಮತ್ತೆ ಸಂಗೀತ ಕೆಟ್ಟವ್ರಾಗಕತ್ತಾರ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ಸಂಗೀತ ಮತ್ತೆ ಪ್ರತಾಪ್ಗೂ ಕೂಡ ತುಂಬಾ ಅಭಿಮಾನಿಗಳಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಜನ ಸಪೋರ್ಟ್ ಮಾಡ್ತಿದಾರ. ಯಾಕಂತಂದ್ರೆ ಅವ್ರ ವ್ಯಕ್ತಿತ್ವಕ್ಕೆ ಎಲ್ರು ಫಿದಾ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ವಿನಯ್ನ ನಾಮಿನೇಟ್ ಮಾಡಬಾರ್ದು ಅಂತ ಕೊಟ್ಟ ಅನ್ಸುತ್ತೆ. ಅಂದ್ರೆ ಸಂಗೀತ ಅವರಿಗೆ ಒಂದು ನಾಮಿನೇಷನ್ ಮಾಡುವ ಅಧಿಕಾರವನ್ನ ಕೊಟ್ಟಿರಲ್ಲ, ಅದಕ್ಕೆ ತಮ್ಮನ್ನ ಸಂಗೀತ ಅವರು ನಾಮಿನೇಟ್ ಮಾಡಬಾರ್ದು ಅಂತ ಹೇಳಿ ಅವರಿಗೂ ಈ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರ ಅಂತ ಅನಿಸ್ತದ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಸಂಗೀತದು ಒಂದೊಂದು ಸೆಂಟೆನ್ಸ್ ಕೂಡ ಕಾರ್ತಿಕ್ಗೆ ಈಗೋ ಅಂತ ಅನ್ಸುತ್ತೆ ಅಂತ. ವಿನಯ್ ನಾಯಿಗಿಂತ ಕಡೆಯಾಗಿ ನಡ್ಸ್ಕೊಳ್ತಿದ್ದಾನಲ್ಲ, ಇದು ನಿನಗೆ ಟ್ರೂ ಫ್ರೆಂಡ್ಶಿಪ್ಪಾ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ಯಾಕಂತಂದ್ರೆ ಸಂಗೀತ ಮತ್ತೆ ಕಾರ್ತಿಕ್ ಅವರು ಎಷ್ಟೇ ಜಗಳ ಆಡಿದ್ರು ಏನೇ ಮಾಡಿದ್ರು ಕೂಡ ಒಂದಾಗ್ತಾರ ಅಂತ ಹೇಳಿ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಇವಾಗ ಅವ್ರು ಒಂದೊಂದು ಮಾತು ಕೂಡ ಕಾರ್ತಿಕ್ ಅವ್ರಿಗೆ ಈಗೋ ತರ ಅನಿಸ್ತಿದೆ ಅಂತಾನೆ ಹೇಳ್ಬೋದು. ಅವ್ರು ಕೂಡ ಹೇಳ್ತಿದ್ರು, ಈಗೋ ಇಟ್ಕೊಂಡೇ ಮಾತಾಡ್ತಾರ, ಈಗೋ ಇಟ್ಕೊಂಡೇ ನನ್ನ ಜೊತೆ ಮಾತಾಡ್ತಾರ, ಅದನ್ನ ಬಿಟ್ಟು ಬಂದು ಮಾತಾಡಕ್ಕೆ ಹೇಳ್ರಿ ಅಂತ ಹೇಳಿ ಟೀಮ್ ಅಲ್ಲಿ ಇದ್ದಾಗ ಕೂಡ ಆಡಿದ್ರು. ಆಮೇಲೆ ಟಾಸ್ಕ್ ಅಲ್ಲಿ ಇದ್ದಾಗ ಕೂಡ ಇದೇ ತರ ಮಾತಾಡಿದ್ರಲ್ವಾ ಕಾರ್ತಿಕ್ ಅವರು. ಅದಕ್ಕೆ ಕಮೆಂಟ್ ಏನ್ ಹಾಕಿದಾರಪ್ಪ ಅಂತಂದ್ರೆ, ನಿಮ್ಗೆ ಸಂಗೀತ ಆಡೋ ಒಂದೊಂದು ಮಾತು ಕೂಡ ಈಗೋ ಅಂತ ಅನ್ಸುತ್ತೆ. ನಿನ್ನ ನಾಯಿಗಿಂತ ಕೀಳಾಗಿ ನಡ್ಸ್ಕೊಳ್ತಿದ್ದಾನಲ್ವಾ ವಿನಯ್, ಅವ್ರದ್ದು ಮಾತ್ರ ನಿಮ್ಗೆ ಟ್ರೂ ಫ್ರೆಂಡ್ಶಿಪ್ ಅನ್ಸುತ್ತಾ, ಇದು ಫ್ರೆಂಡ್ಶಿಪ್ಪಾ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರೆ. ನೋಡೋಣ ಯಾರ್ಯಾರ ಫ್ರೆಂಡ್ಶಿಪ್ ಹೆಂಗೆಂಗಿದೆ ಅಂತ ಹೇಳಿ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಾಗಿದೆ ಅಂತ ಹೇಳಿ ಅನ್ಕೊಳಕತ್ತೇನೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರೇ ಯಾವಾಗ ಹೆಂಗಿದ್ರು ಕೂಡ ಸಡನ್ ಆಗಿ ಚೇಂಜ್ ಆಗೋದನ್ನ ನಾವು ಇಲ್ಲಿವರೆಗೆ ನೋಡ್ತಾನೆ ಬಂದಿದ್ದೀವಿ ಅಂತಾನೆ ಹೇಳ್ಬೋದು. ಆಮೇಲೆ ಈ ಒಂದು ಫಿನಾಲೆ ಕೂಡ ಹತ್ರ ಬರ್ತಾ ಇದೆಯಲ್ಲ, ಎಲ್ರಿಗೂ ಕೂಡ ಟ್ರೋಫಿ ಗೆಲ್ಬೇಕು, ನಾನ್ ಟಾಪ್ 5 ಅಲ್ಲಿ ಇರ್ಬೇಕು, ನನ್ನ ಕೈಯಲ್ಲಿ ಟ್ರೋಫಿ ಇರಬೇಕು ಅನ್ನೋ ಒಂದು ಹಸಿವು ಎಲ್ರಿಗೂ ಇದೆ ಅಂತಾನೆ ಹೇಳ್ಬೋದು. ನೋಡೋಣ ಯಾರ ಪಾಲಾಗುತ್ತೆ ಅಂತ ಹೇಳಿ. ಯಾಕಂತಂದ್ರೆ ಟ್ರೋಫಿನ ಗೆಲ್ಲಕ್ಕೆ ಎಲ್ರು ಒಂದೇ ತುದಿಗಾಲಲ್ಲೇ ನಿಂತಿದಾರ. ಆಮೇಲೆ ಎಲ್ರು ಕೂಡ ಅಷ್ಟೇ ಎಫರ್ಟ್ ಹಾಕಕತ್ತಿದಾರ ಅಂತ ಹೇಳಿ ಕಾಣಿಸಕತ್ತಿದೆ. ಲಾಸ್ಟಿಗೆ ತೀರ್ಮಾನ ಜನರದ್ದೇ ಆಗಿರುತ್ತೆ, ಯಾರ ಕೈ ಸೇರ್ಬೇಕು ಯಾರ ಕೈ ಸೇರ್ಬಾರ್ದು ಅನ್ನೋದನ್ನಂತ ಈಗಾಗಲೇ ಪ್ರತಿ ಸೀಸನ್ಗಳಲ್ಲಿ ಕೂಡ ನಾವು ನೋಡ್ಕೊಂತಾನೆ ಬಂದಿದ್ದೀವಿ. ಈ ಒಂದು ಸೀಸನ್ ಅಲ್ಲಿ ಹೆಂಗಾಗುತ್ತೆ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನ ಈ ಸಂಗೀತ ಮತ್ತೆ ವಿನಯ್ ಅವರು ಕೂಡ ಒಂದಾಗಿದ್ದಾರಲ್ಲ, ಅದು ಹಿಂಗೆ ಇರುತ್ತಾ ಅಥವಾ ಚೇಂಜ್ ಆಗುತ್ತಾ ನೋಡಮ್ಮ. ಆಮೇಲೆ ಕಾರ್ತಿಕ್ ಅವರು ಮತ್ತೆ ಸಂಗೀತ ಅವರು ದೂರ ಆಗಿದ್ದಾರಲ್ಲ, ಅವ್ರು ಆದಷ್ಟು ಬೇಗ ಒಂದಾಗ್ಬೇಕಂತ ಹೇಳಿ ಅನ್ಕೊಳಕತ್ತೀನಿ. ನಿಮ್ಗೂ ಕೂಡ ಅದೇ ಇಷ್ಟ ಇದೆ, ಅವರಿಬ್ರು ಒಂದಾಗ್ಬೇಕಂತ ಹೇಳಿ ನೀವೆಲ್ಲರೂ ಭಾವಿಸಕತ್ತೀರಿ ಅಂತ ಹೇಳಿ ಅನ್ಕೊಳಕತ್ತೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.